ಓಕೆ, ನಮಸ್ಕಾರ. ನಾನು ಶ್ರೀಧರ್ ಭಟ್, ತಿರುಮಲಾರ್ ಸಿದ್ಧರ್ಪೀಠಂ, ಕೊಯಂಬತ್ತೂರು, ಅಲ್ಲಿಯ ಶಿವಯೋಗಿ ಶಿವರಾಜನ್ ಅವರಿಂದ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ. ಈಗ ವಿಶೇಷವಾಗಿ ಪ್ರತ್ಯಾಹಾರ ಯೋಗದ ಬಗ್ಗೆ ನಾವು ನೋಡ್ಲಿಕ್ಕಿದ್ದೇವೆ. ಪ್ರತ್ಯಾಹಾರ ಯೋಗ ಅಂತ ಹೇಳುವಂಥದ್ದು ಎಲ್ಲೂ ಕೂಡ ಯಾವುದೇ ಇಷ್ಟು ಯೋಗ ಶಾಲೆಗಳುಂಟು, ಎಲ್ಲೂ ಕೂಡ ಪ್ರತ್ಯಾಹಾರಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯಗಳನ್ನು ಹೇಳಿಕೊಡಲಾಗುವುದಿಲ್ಲ. ಅದನ್ನು ತಿರುಮಲ ಸಿದ್ಧರ ಶಿವಯೋಗಿ ಶಿವರಾಜನ್ ಮಾತ್ರ ಹೇಳಿಕೊಡ್ತಾರೆ. ಈಗ ನಾವು ಯೋಗ ಅಂದ್ರೆ ಪ್ರಾಣಾಯಾಮದ 8 ಅಂಗಗಳುಂಟು. 8 ಅಂಗಗಳುಂಟಲ್ಲ, ಈ 8 ಅಂಗಗಳಲ್ಲಿ ನಾವು ನೋಡಬೇಕಾದದ್ದು ಯಮನಿಯಮ, ಆಸನ ಎಲ್ಲವನ್ನು ಹೇಳಿಕೊಡ್ತಾರೆ. ಯಮನಿಯಮದ ಬಗ್ಗೆ ಮಾಹಿತಿ ಕೊಡುದು ಮಾತ್ರ, ಆಸನ ಮತ್ತು ಪ್ರಾಣಾಯಾಮ ಮಾತ್ರ ಹೇಳಿಕೊಡುದು. ಇದರಲ್ಲಿ ಪ್ರತ್ಯಾಹಾರವನ್ನು ಹೇಳಿಕೊಡುವುದೇ ಇಲ್ಲ. ನಿಜವಾಗಿ ಆದರೂ ಪ್ರತ್ಯಾಹಾರ ಮನುಷ್ಯನ ಶರೀರದಲ್ಲಿ ಈ ಪಂಚತತ್ವಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅದನ್ನು ಶುದ್ಧಗೊಳಿಸ್ತದೆ. ವ್ಯಾಯಾಮ ಎಷ್ಟು, ಆಸನ ಎಷ್ಟು ಶುದ್ಧಗೊಳಿಸ್ತದೆ, ಅದರ 10 ಪಾಲು ಪ್ರತ್ಯಾಹಾರ ಕೆಲಸ ಮಾಡುತ್ತದೆ. ಈಗ ನಮಗೆ ತಿಳಿದಿರುವ ಹಾಗೆ ಈ ಎಲ್ಲ ಷಟ್ಚಕ್ರಗಳು ಕೂಡ ಒಂದು ಇನ್ನೊಂದರಲ್ಲಿ ಲೀನ ಆಗುವಂಥದ್ದು, ಆಧಾರದಲ್ಲಿ ಲಯ ಆಗುವಂಥದ್ದು. ಯಾವುದು? ಪೃಥ್ವಿ ತತ್ವ ಜಲತತ್ವದಲ್ಲಿ, ಹಾಗೆ ಜಲತತ್ವ ಅಗ್ನಿ ತತ್ವದಲ್ಲಿ, ಹಾಗೆ ಅಗ್ನಿ ತತ್ವ ವಾಯು ತತ್ವದಲ್ಲಿ, ಅದು ಮತ್ತೆ ಆಕಾಶ ತತ್ವದಲ್ಲಿ ಲಯ ಆಗಿ ಎಲ್ಲವೂ ಗುರುಮಂಡಲದಲ್ಲಿ ಒಂದು ಮಹಾಮೇರ ಆಗುವಂಥದ್ದು. ಈಗ ನಾವು ಇದೆಲ್ಲ ವಿವರಿಸುವಂತ ವರ್ಮ ನಾಡಿ ಚಂದನನ್ನು ವಿವರಿಸ್ತದೆ ಹೆಚ್ಚಾಗಿ. ನಾವು ಈ ಹಿಂದೆ ಶರೀರದಲ್ಲಿರುವಂತಹ ದಶ ನಾಡಿಗಳನ್ನು ಹೇಗೆ ನಾವು ಆಕ್ಟಿವೇಟ್ ಮಾಡುವುದು ಅಂತ ಹೇಳಿದ್ದೇವೆ. ಇವತ್ತು ಈ ಪ್ರತ್ಯಾಹಾರ ಯೋಗದಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಪ್ರತ್ಯಾಹಾರ ಯೋಗ ಮನುಷ್ಯನ ಶರೀರದಲ್ಲಿರುವಂತಹ 3 ನಾಡಿಗಳನ್ನು ಶುದ್ಧಗೊಳಿಸ್ತದೆ. 3 ನಾಡಿಗಳು ಯಾವುದು? ಪಿಂಗಳ, ಇಡ ಮತ್ತು ಸುಷುಮ್ನ. ಇದನ್ನು ಶುದ್ಧಗೊಳಿಸುವುದರ ಜೊತೆಯಲ್ಲಿ 4 ನಾವು ತನ್ಮಾತ್ರೆ ಅಂತ ಹೇಳ್ತೇವೆ. ಚಿತ್ತ, ಬುದ್ಧಿ, ಅಹಂಕಾರ, ಇದೆಲ್ಲವನ್ನು, ಮನಸ್ಸು, ಇದೆಲ್ಲವನ್ನು ಇದು ಶುದ್ಧಗೊಳಿಸ್ತದೆ. ಹಾಗಾಗಿ ಇದರಲ್ಲಿ ನಾವು 11 ದಿನದ ಪ್ರತ್ಯೇಕವಾದಂತಹ ಒಂದು ಅಭ್ಯಾಸಗಳಿರ್ತದೆ. ಈ 1ನೇ ದಿನ ನಾವು ಮಾಡಬೇಕಾದದ್ದು, 1ನೇ ದಿನ ನಾವು ಸ್ವಾಭಾವಿಕವಾಗಿ ಪಂಚಭೂತಗಳಲ್ಲಿರುವಂತಹ ಅದಕ್ಕೆ ಸಂಬಂಧಪಟ್ಟಂತಹ ಜಲಗಂಧ, ಆಕಾಶ ತತ್ವ, ಇದೆಲ್ಲವನ್ನು ನಾವು ಶುದ್ಧಗೊಳಿಸಲಿಕ್ಕೆ ಪ್ರತ್ಯೇಕವಾಗಿ 1ನೇ ದಿನದ ಏನ್ ಮಾಡ್ತಾರೆ ಅಂತ ಹೇಳುವುದನ್ನು ನಾವು ನೋಡೋಣ. 1ನೇ ದಿನ ಇವತ್ತು ನಾವು ನಮ್ಮ ಶರೀರದ ಉದಾನ ವಾಯುವನ್ನು ಸಕ್ರಿಯಗೊಳಿಸ್ತೇವೆ. ಉದಾನ ವಾಯುವನ್ನು ಸಕ್ರಿಯಗೊಳಿಸಿ ಅದಕ್ಕೆ ಸಂಬಂಧಪಟ್ಟಂತ ಲಿಂಗ ಶರೀರವನ್ನು, ಅದಕ್ಕೊಂದು ಮಂತ್ರ ಇದೆ. ಈಗ ಉದಾನ ವಾಯು ಅಂದ್ರೆ ನಾವು ಶಬ್ದ, ಈ ಶಬ್ದ ಅಂದ್ರೆ ಆಕಾಶ ತತ್ವದಲ್ಲಿ ಬರ್ತದೆ. 1ನೇ ದಿನ ನಾವು ಆಕಾಶ ತತ್ವವನ್ನು ಸಕ್ರಿಯಗೊಳಿಸ್ತೇವೆ. ಸಕ್ರಿಯಗೊಳಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರವನ್ನು ಹೇಳ್ತೇವೆ. ಆ ಮಂತ್ರ ಒಂದು ಲಿಂಗರೂಪಿ ಶರೀರಕ್ಕೆ ಸಂಬಂಧಪಟ್ಟಂತಹ ಮಂತ್ರ ಇರ್ತದೆ. ಅದನ್ನು ಆಗ 1ನೇ ದಿನದ ಪ್ರತ್ಯಾಹಾರದಲ್ಲಿ ಕಿವಿಗೆ ಸಂಬಂಧಪಟ್ಟಂತಹ ಅಂದ್ರೆ ನಾದಕ್ಕೆ, ಶಬ್ದಕ್ಕೆ ಸಂಬಂಧಪಟ್ಟಂತಹ ಇದಿರುತ್ತದೆ. ಇನ್ನು 2ನೇ ದಿನ ಪ್ರತ್ಯಾಹಾರ. 2ನೇ ದಿನದ ಪ್ರತ್ಯಾಹಾರದಲ್ಲಿ ನಾವು ಮನುಷ್ಯನ ಶರೀರದಲ್ಲಿರುವಂತಹ ಸಮಾನ ವಾಯುವನ್ನು ಸಕ್ರಿಯಗೊಳಿಸ್ತೇವೆ. ಈ ಸಮಾನ ವಾಯು ಏನ್ ಮಾಡುತ್ತದೆ ಅಂತ ಕೇಳಿದ್ರೆ, ಚರ್ಮಕ್ಕೆ ಸಂಬಂಧಪಟ್ಟಂತಹ ಅಂದ್ರೆ ಪ್ರಾಣವಾಯು, ಸಮಾನ ವಾಯುವನ್ನು ಸಕ್ರಿಯಗೊಳಿಸ್ತೇವೆ. ಇದು 2ನೇ ದಿನ. 3ನೇ ದಿನ ನಾವು ಪುನಃ ಕಣ್ಣಿಗೆ ಜ್ಞಾನೇಂದ್ರಿಯಗಳಲ್ಲಿ ಇರುವಂತಹ ಕಣ್ಣು, ಅದಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಮಂತ್ರ ಇರ್ತದೆ ಮತ್ತು ಚಕ್ರಗಳನ್ನು ಆಕ್ಟಿವೇಶನ್ ಮಾಡ್ಲಿಕ್ಕೆ ಇರ್ತದೆ. ಅದು 3ನೇ ದಿನಕ್ಕೆ ಬರ್ತದೆ. ಇನ್ನು 4ನೇ ದಿನಕ್ಕೆ ಬರುವಾಗ ನಾವು ಇದು ಶಬ್ದ, ವಾಸನೆಗೆ ಗಂಧಕ್ಕೆ ಸಂಬಂಧಪಟ್ಟದ್ದು ಬರ್ತದೆ. ಶಬ್ದ ಆಯ್ತು. ಇದು ಗುರುತತ್ವ, ಉದಾನ ವಾಯುವಿನಲ್ಲಿ ನಾವು ಗುರುತತ್ವವನ್ನು 4ನೇ ದಿನ ಸಕ್ರಿಯಗೊಳಿಸ್ತೇವೆ. 5ನೇ ದಿನ ಗಂಧಕ್ಕೆ ಸಂಬಂಧಪಟ್ಟಂತದ್ದು
ಪೃಥ್ವಿ ತತ್ವ, ಅದಕ್ಕೆ ಸಂಬಂಧಪಟ್ಟ ಪೃಥ್ವಿ ಲಿಂಗಕ್ಕೆ ಇರುವಂತಹ ಒಂದು ಮಂತ್ರ ಇರ್ತದೆ. ಆ ಮಂತ್ರವನ್ನು ಉಚ್ಚರಿಸ್ತೇವೆ. ಆಗ 5ನೇ ದಿನ ಏನಾಗ್ತದೆ ಅಂತ ಕೇಳಿದ್ರೆ ಪೃಥ್ವಿ ತತ್ವ ನಮ್ಮ ಶರೀರದಲ್ಲಿ ಶುದ್ಧ ಆಗ್ತದೆ. ಪೃಥ್ವಿ ತತ್ವ ಶುದ್ಧ ಆದ ನಂತರ ಮತ್ತೆ ಇರುವಂತದ್ದು ಯಾವುದು ಅಂತ ಕೇಳಿದ್ರೆ ನಾವು ಇದು ಚಿತ್ತ ಇರುವಂತದ್ದು ಯಾವುದು? ಚಿತ್ತ ಎಲ್ಲಿ ಇದೆ ಅಂತ ಹೇಳಿದ್ರೆ ಮೂಲಾಧಾರದಲ್ಲಿ 4 ಪೆಟಲ್ಸ್ ಇದೆ. ಚಿತ್ತ, ಮನಸ್ಸು, ಬುದ್ಧಿ, ಅಹಂಕಾರ. ಈ 4 ಪೆಟಲ್ನಲ್ಲಿ ಒಂದೊಂದು ಪೆಟಲಿಗೆ ಪ್ರತ್ಯೇಕವಾದಂತಹ ಒಂದೊಂದು ದಿನದ ಮಂತ್ರ ಇರ್ತದೆ. ಈ ಅಷ್ಟಾಗುವಾಗ 5, 6ನೇ ಮಂತ್ರ ಆಯ್ತು. ಇನ್ನು 5, 4, 9 ಮಂತ್ರಗಳಾಯ್ತು. 9 ದಿನಗಳಾದ ಈ 9 ದಿನದಲ್ಲಿ 9 ಅಹಂಕಾರ, ಬುದ್ಧಿ, ಚಿತ್, ಮನಸ್ಸು ಇದು ಶುದ್ಧ ಆಗ್ತದೆ. ಇನ್ನು 9ನೇ ದಿನಕ್ಕೆ ಬರುವಾಗ ಇಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ಇಡನಾಡಿಯನ್ನು ಸಕ್ರಿಯಗೊಳಿಸಿ. ಇಲ್ಲಿರುವಂತಹ ಇಡನಾಡಿಯಲ್ಲಿರುವಂತಹ ಯಾವುದು ಪ್ರತ್ಯಾಹಾರಕ್ಕೆ ಸಂಬಂಧಪಟ್ಟ ಮಂತ್ರ ಇರ್ತದೆ. ಆ ಪ್ರತ್ಯಾಹಾರಕ್ಕೆ ಸಂಬಂಧಪಟ್ಟ ಮಂತ್ರದಲ್ಲಿ ಇಡನಾಡಿ ಶುದ್ಧ ಆಗ್ತದೆ. ಇಡನಾಡಿ ಶುದ್ಧ ಆದ ನಂತರ ಪಿಂಗಳ ನಾಡಿಯನ್ನು ನಾವು ಪಿಂಗಳ ನಾಡಿಯ ಪ್ರತ್ಯಾಹಾರ ಇರ್ತದೆ. ಈ ಪಿಂಗಳ ನಾಡಿಯ ಪ್ರತ್ಯಾಹಾರ ಪ್ರತ್ಯೇಕವಾದಂತಹ 10ನೇ ದಿವಸದಲ್ಲಿ ಇರ್ತದೆ. ಇನ್ನು 11ನೇ ದಿವಸದಲ್ಲಿ ಸುಷುಮ್ನವನ್ನು ಶುದ್ಧ ಮಾಡುವಂತಹ ವ್ಯವಸ್ಥೆಗಳಿರ್ತದೆ. ಈ ಸುಷುಮ್ನವನ್ನು ಶುದ್ಧ ಮಾಡಿ ಆದ ಕೂಡಲೇ ಏನಾಯ್ತು, ಇಲ್ಲಿ 4 ಮೂಲಾಧಾರದ 4 ಪೆಟಲ್ಗಳಾಯ್ತು. ಆಮೇಲೆ ಎಲ್ಲ ಚಕ್ರಗಳು ಕೂಡ ಶುದ್ಧಿ ಆಯ್ತು. 11ನೇ ದಿನಕ್ಕೆ ಬರುವಾಗ ಇದರಿಂದ ಏನು ಲಾಭ ಆಗ್ತದೆ ಅಂತ ಹೇಳುವುದನ್ನು ನಾವು ನೋಡೋಣ. ಇದರಿಂದ ಮನುಷ್ಯನ ಶರೀರದ ಇಂಟರ್ನಲ್ ಎನರ್ಜಿ ಉಂಟಲ್ಲ, ಇಂಟರ್ನಲ್ ಒಳಗಿರುವಂತಹ ಚೈತನ್ಯ ಹೆಚ್ಚಾಗ್ತದೆ. ಮತ್ತೆ ನಮ್ಮ ಶರೀರದಲ್ಲಿ ಸಪ್ತಧಾತುಗಳು ಶುದ್ಧ ಆಗ್ತದೆ. ಸಪ್ತಧಾತುಗಳು ಅಭಿವೃದ್ಧಿ ಆಗ್ತದೆ. ಉತ್ತಮವಾದಂತಹ ಆರೋಗ್ಯಕರವಾದಂತಹ ಮನುಷ್ಯನ ಶರೀರ ನಿರ್ಮಾಣ ಆಗ್ತದೆ. ಉತ್ತಮವಾದ ಆರೋಗ್ಯ ಶರೀರ ನಿರ್ಮಾಣ ಆದ್ರೆ ಮಾತ್ರ ಯೋಗಿಗೆ ತನ್ನ ಸಾಧನೆಯಲ್ಲಿ ಮುಂದುವರಿಬಹುದು. ಇಲ್ಲಿ ನಮ್ಮ ಉದ್ದೇಶ ಇರುವಂತದ್ದು ಯಾವುದು, ಯೋಗಿ ಯಾವುದೋ ಸಿದ್ಧಿ ಸಿಗ್ತದೆ ಅಂತಲ್ಲ. ನಮ್ಮ ಅಂತಿಮವಾಗಿ ನಮ್ಮ ಉದ್ದೇಶ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ಮುಕ್ತಿ. ಹಾಗಾಗಿ ಮುಕ್ತಿ ಅಂದ್ರೆ ಹ್ಯಾಪಿನೆಸ್, ಎಟರ್ನಲ್ ಹ್ಯಾಪಿನೆಸ್. ಇಷ್ಟು ನಮಗೆ ಅಭ್ಯಾಸ ಮಾಡ್ಬೇಕಿದ್ರೆ ನೆನಪಿಟ್ಟುಕೊಳ್ಳಿ. ಯಾರಿಗೆ ಆಸಕ್ತಿ ಉಂಟು ಅದನ್ನು ನಮ್ಮ ತಿರುಮಲಾರ್ ಸಿದ್ಧರ ಪೀಠ, ನೀವು ಅಲ್ಲಿಗೆ ಸಂಪರ್ಕಿಸಿ. ನಮ್ಮ ಇದರಲ್ಲಿ ಫೋನ್ ನಂಬರ್ ಇದೆ. ಫೋನ್ ನಂಬರ್ ನಮ್ಮ ಗುರುಗಳಾದಂತಹ ಶಿವಯೋಗಿ ಶಿವರಾಜನ್ ಅದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಯನ್ನು ಮಾಡ್ತಾರೆ. ಯಾವ ಭಾಷೆಯಲ್ಲಿ ಕಲಿಸ್ಲಿಕ್ಕೆ ಅವರು ನಮ್ಮ ಸೌತ್ ಇಂಡಿಯಾದ 4 ಭಾಷೆಗಳಲ್ಲಿ ಕಲಿಸ್ಲಿಕ್ಕೆ ಅವರು ವ್ಯವಸ್ಥೆ ಇದೆ ಅವರ ಹತ್ರ. ನಮಸ್ಕಾರ.